ತಮಿಳು ನಟ ವಿಜಯ್ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಕೇವಲ 2 ವರ್ಷಗಳಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಹೊರಹೊಮ್ಮಿರುವುದು ದೇಶದ ರಾಜಕೀಯದಲ್ಲೇ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಸಾಮಾನ್ಯವಾಗಿ ಒಂದು ಪಕ್ಷ ಕಟ್ಟೋದು, ಸಂಘಟನೆ ಬೆಳೆಸೋದು, ಗ್ರಾಮ ಮಟ್ಟಕ್ಕೆ ಕಾರ್ಯಕರ್ತರನ್ನ ತಲುಪಿಸೋದು, ಜನರ ನಂಬಿಕೆ ಗಳಿಸೋದು ಅಂದ್ರೆ ದಶಕಗಳು ಬೇಕಾಗ್ತವೆ. ಆದರೆ ವಿಜಯ್ ವಿಚಾರದಲ್ಲಿ ಸಿನಿಮಾ ಸ್ಟಾರ್ಡಮ್, ಅಭಿಮಾನಿಗಳ ದೊಡ್ಡ ಸೇನೆ, ತಮಿಳು ಪ್ರಾದೇಶಿಕ ಭಾವನೆ ಹಾಗೂ ಆಂಟಿ ಸ್ಥಾಪಿತ ರಾಜಕೀಯ ವಾತಾವರಣ ಒಂದು ರಾಜಕೀಯ ಅಲೆ ಸೃಷ್ಟಿಸಿತು. ಈಗ ಅದೇ ಮಾದರಿಯನ್ನ ಕರ್ನಾಟಕದಲ್ಲೂ ಪ್ರಯೋಗಿಸುವ ಚರ್ಚೆ ಶುರುವಾಗಿದೆ ಅನ್ನೋದು ರಾಜಕೀಯ ವಲಯದಲ್ಲಿ ಹೊಸ ಕುತೂಹಲ ಹುಟ್ಟಿಸಿದೆ. ಗ್ರೇಟರ್ ಬ್ಯಾಂಗ್ಳೂರ್ ಪ್ರಾಧಿಕಾರ ಚುನಾವಣೆ ಹತ್ತಿರ ಬರುತ್ತಿದ್ದಂತೆ ಬೆಂಗಳೂರಿನ ಕೆಲ ಭಾಗಗಳಲ್ಲಿ ತಮಿಳು ಮತದಾರರ ಪ್ರಭಾವ ಇರುವ ವಾರ್ಡ್ಗಳಲ್ಲಿ ಟಿವಿಕೆ ಬೆಂಬಲಿತ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವ ಮಾತು ಕೇಳಿಬರುತ್ತಿದೆ. ಇದು ಸದ್ಯ ಅಧಿಕೃತ ಘೋಷಣೆ ಅಲ್ಲದಿದ್ದರೂ ತೆರೆಮರೆಯಲ್ಲಿ ಸಭೆಗಳು, ಚರ್ಚೆಗಳು ನಡೆಯುತ್ತಿವೆ ಎನ್ನುವ ಗುಸುಗುಸು ರಾಜಕೀಯ ವಲಯದಲ್ಲಿ ಹರಿದಾಡುತ್ತಿದೆ. ಬೆಂಗಳೂರಿನಲ್ಲಿ ವಿಶೇಷವಾಗಿ ಮಹದೇವಪುರ, ಕೆಆರ್ಪುರಂ, ಬೊಮ್ಮನಹಳ್ಳಿ, ಯಲಹಂಕ ಭಾಗಗಳ ಕೆಲ ವಾರ್ಡ್ಸ್ಗಳಲ್ಲಿ ತಮಿಳು ಭಾಷಿಕ ಮತದಾರರ ಪ್ರಭಾವ ಇದೆ ಎನ್ನಲಾಗುತ್ತದೆ. ಇಂತಹ ಪ್ರದೇಶಗಳಲ್ಲಿ ತಮಿಳು ಅಸ್ತಿತ್ವ ಹೆಸರಿನಲ್ಲಿ ಸ್ಥಳೀಯ ರಾಜಕೀಯಕ್ಕೆ ಎಂಟ್ರಿ ಕೊಡುವ ಲೆಕ್ಕಾಚಾರ ಇರಬಹುದು ಎನ್ನುವ ಮಾತು ಕೇಳಿಬರುತ್ತಿದೆ. ಆದರೆ ಇಲ್ಲಿ ದೊಡ್ಡ ಪ್ರಶ್ನೆ ಏನಂದ್ರೆ, ತಮಿಳುನಾಡಿನಲ್ಲಿ ಕೆಲಸ ಮಾಡಿದ ಫಾರ್ಮುಲಾ ಕರ್ನಾಟಕದಲ್ಲೂ ಕೆಲಸ ಮಾಡುತ್ತಾ? ಅದಕ್ಕೆ ಉತ್ತರ ಅಷ್ಟು ಸುಲಭವಿಲ್ಲ. ತಮಿಳುನಾಡಿನ ರಾಜಕೀಯ ಇತಿಹಾಸವೇ ಬೇರೆ. ಅಲ್ಲಿ ದಶಕಗಳಿಂದ ಪ್ರಾದೇಶಿಕ ಪಕ್ಷಗಳೇ ಆಡಳಿತ ನಡೆಸುತ್ತಿವೆ. ಭಾಷಾ ಅಭಿಮಾನ, ಪ್ರಾದೇಶಿಕ ಹೆಮ್ಮೆ, ಸಿನಿಮಾ ರಾಜಕೀಯ ಸಂಪರ್ಕ ಇವೆಲ್ಲವೂ ಅಲ್ಲಿ ಗಟ್ಟಿಯಾಗಿ ಬೆಳೆದಿವೆ. ಅಣ್ಣಾದುರೈ, ಕರುಣಾನಿಧಿ, ಎಂಜಿಆರ್, ಜಯಲಲಿತಾ ಹೀಗೆ ಸಿನಿಮಾ ಮತ್ತು ರಾಜಕೀಯ ಒಟ್ಟಿಗೇ ಬೆಳೆದ ಸಂಸ್ಕೃತಿ ಅಲ್ಲಿ ಬಹಳ ಹಳೆಯದು. ವಿಜಯ್ ಕೂಡ ಅದೇ ಪರಂಪರೆಯ ಮುಂದುವರಿದ ಮುಖ. ಆದರೆ ಕರ್ನಾಟಕದ ರಾಜಕೀಯ ಚಿತ್ರಣ ಬೇರೆ. ಇಲ್ಲಿ ರಾಷ್ಟ್ರೀಯ ಪಕ್ಷಗಳ ಪ್ರಾಬಲ್ಯ ತುಂಬಾ ಗಟ್ಟಿಯಾಗಿದೆ. ಬಿಜೆಪಿ, ಕಾಂಗ್ರೆಸ್ ನೇರ ಹೋರಾಟದಲ್ಲಿ ಇರುತ್ತವೆ. ಜೆಡಿಎಸ್ ಕೂಡ ತನ್ನ ಪ್ರಭಾವ ಕಳೆದುಕೊಳ್ಳುತ್ತಿದ್ದರೂ ಕೆಲವು ಭಾಗಗಳಲ್ಲಿ ನೆಲೆಯಿಟ್ಟುಕೊಂಡಿದೆ. ಕನ್ನಡಿಗರ ರಾಜಕೀಯ ಮನೋಭಾವ ತಮಿಳುನಾಡಿನಂತೆ ಸಂಪೂರ್ಣ ಪ್ರಾದೇಶಿಕ ಅಲೆ ಮೇಲೆ ಸಾಗುವುದಿಲ್ಲ. ಇಲ್ಲಿ ಜನ ಅಭಿವೃದ್ಧಿ, ಜಾತಿ ಸಮೀಕರಣ, ಸ್ಥಳೀಯ ನಾಯಕತ್ವ, ಪಕ್ಷದ ನೆಟ್ವರ್ಕ್ ಎಲ್ಲವನ್ನೂ ನೋಡಿ ಮತ ಹಾಕುತ್ತಾರೆ. ಕೇವಲ ಸಿನಿಮಾ ಕ್ರೇಜ್ ಸಾಕಾಗುವುದಿಲ್ಲ. ಅದರ ಜೊತೆಗೆ ಕರ್ನಾಟಕದಲ್ಲಿ ಭಾಷಾ ರಾಜಕೀಯ ತುಂಬಾ ಸೂಕ್ಷ್ಮ ವಿಷಯ. ವಿಶೇಷವಾಗಿ ಬೆಂಗಳೂರಿನಲ್ಲಿ ಕನ್ನಡಿಗರು ಈಗಾಗಲೇ ನಾವು ನಮ್ಮ ನಗರದಲ್ಲಿ ಅಲ್ಪಸಂಖ್ಯಾತರಾಗ್ತಿದ್ದೇವಾ ಅನ್ನೋ ಆತಂಕದಲ್ಲಿದ್ದಾರೆ. ಉದ್ಯೋಗ, ರಿಯಲ್ ಎಸ್ಟೇಟ್, ಐಟಿ ವಲಯ, ಹೊರ ರಾಜ್ಯದ ವಲಸೆ ಇವೆಲ್ಲ ಕಾರಣಗಳಿಂದ ಬೆಂಗಳೂರಿನ ಜನಸಂಖ್ಯಾ ಸಮತೋಲನ ಬದಲಾಗುತ್ತಿದೆ ಅನ್ನೋ ಚರ್ಚೆ ಆಗಾಗ ಕೇಳಿಬರುತ್ತದೆ. ಇಂತಹ ಸಮಯದಲ್ಲಿ ತಮಿಳುನಾಡಿನ ಪಕ್ಷವೇ ಇಲ್ಲಿ ರಾಜಕೀಯ ನೆಲೆಕಟ್ಟಲು ಮುಂದಾದರೆ ಅದು ಕನ್ನಡಪರ ಸಂಘಟನೆಗಳ ವಿರೋಧಕ್ಕೆ ಕಾರಣವಾಗಬಹುದು. ಅದರಲ್ಲೂ ತಮಿಳು ಮತ ಬ್ಯಾಂಕ್ ರಾಜಕೀಯ ಶುರುವಾಯಿತು ಅನ್ನೋ ಭಾವನೆ ಬಂದ್ರೆ ಕನ್ನಡಿಗರಲ್ಲಿ ಪ್ರತಿಕ್ರಿಯೆ ತೀವ್ರವಾಗುವ ಸಾಧ್ಯತೆಯಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಈಗಾಗಲೇ ಇದು ಮುಂದಿನ ದಿನಗಳಲ್ಲಿ ಭಾಷಾ ಆಧಾರಿತ ರಾಜಕೀಯಕ್ಕೆ ದಾರಿ ಮಾಡಿಕೊಡುತ್ತಾ ಅನ್ನೋ ಪ್ರಶ್ನೆ ಕೇಳಲಾಗುತ್ತಿದೆ. ಕೆಲವರು ಇದನ್ನ ಪ್ರಜಾಪ್ರಭುತ್ವದ ಭಾಗ ಅಂತ ಹೇಳ್ತಿದ್ರೆ, ಇನ್ನೂ ಕೆಲವರು ಕರ್ನಾಟಕದಲ್ಲಿ ಕರ್ನಾಟಕದ ರಾಜಕೀಯವೇ ಮುಖ್ಯವಾಗಬೇಕು ಅಂತ ವಾದಿಸ್ತಿದ್ದಾರೆ. ಇನ್ನೊಂದೆಡೆ ಪವನ್ ಕಲ್ಯಾಣ್ ನೇತೃತ್ವದ ಜನಸೇನಾ ಪಕ್ಷ ಕೂಡ ಕರ್ನಾಟಕದಲ್ಲಿ ತನ್ನ ಅಸ್ತಿತ್ವ ವಿಸ್ತರಿಸಲು ಪ್ರಯತ್ನಿಸುತ್ತಿದೆ ಅನ್ನೋ ಚರ್ಚೆ ಜೋರಾಗಿದೆ. ಚಿತ್ರದುರ್ಗದಲ್ಲಿ ನಡೆದ ಕಾರ್ಯಕ್ರಮ, ತೆಲುಗು ಸಮುದಾಯದ ಸಭೆಗಳನ್ನು ನೋಡಿ ಕೆಲವರು ನಾಳೆ ಬೆಂಗಳೂರಿನಲ್ಲಿ ಭಾಷಾವಾರು ರಾಜಕೀಯ ಹೆಚ್ಚಾದ್ರೆ ಅಂತ ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ಕನ್ನಡಿಗರೊಳಗೆ ಪ್ರಾದೇಶಿಕ ರಾಜಕೀಯದ ಖಾಲಿ ಜಾಗ ಇದೆ ಎನ್ನುವುದನ್ನ ಹೊರ ರಾಜ್ಯದ ಪಕ್ಷಗಳು ಗಮನಿಸ್ತಿವೆಯೇ ಅನ್ನೋ ಪ್ರಶ್ನೆಯೂ ಕೇಳಿಬರುತ್ತಿದೆ. ಇದರ ಮಧ್ಯೆ ಮತ್ತೆ ರಿಯಲ್ ಸ್ಟಾರ್ ಉಪೇಂದ್ರ ಹೆಸರು ಚರ್ಚೆಗೆ ಬರುತ್ತಿದೆ. ಪ್ರಜಾಕೀಯ ಅಂತ ಹೊಸ ರಾಜಕೀಯ ಚಿಂತನೆ ಬಗ್ಗೆ ವರ್ಷಗಳಿಂದ ಮಾತಾಡ್ತಿದ್ರು ಉಪೇಂದ್ರ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಚುನಾವಣಾ ಅಖಾಡಕ್ಕೆ ಇಳಿದಿಲ್ಲ. ಬಹಳ ಜನ ಉಪ್ಪಿ ನಿಜವಾಗಿಯೂ ಗಂಭೀರವಾಗಿ ರಾಜಕೀಯಕ್ಕೆ ಬಂದಿದ್ರೆ ಕರ್ನಾಟಕದಲ್ಲೂ ಹೊಸ ಪರ್ಯಾಯ ಶಕ್ತಿ ಹುಟ್ಟಬಹುದಿತ್ತು ಅಂತ ಹೇಳ್ತಾರೆ. ಆದರೆ ಇವತ್ತಿಗೂ ಕನ್ನಡ ಚಿತ್ರರಂಗದಿಂದ ರಾಜ್ಯ ಮಟ್ಟದ ಬಲವಾದ ರಾಜಕೀಯ ಪರ್ಯಾಯ ಹೊರಬಂದಿಲ್ಲ ಅನ್ನೋದು ಸತ್ಯ. ಹಾಗಾದರೆ ವಿಜಯ್ ಪಕ್ಷ ಕರ್ನಾಟಕದಲ್ಲಿ ಯಶಸ್ವಿಯಾಗುವ ಸಾಧ್ಯತೆ ಇದೆಯಾ? ಸಣ್ಣ ಮಟ್ಟದಲ್ಲಿ ಹೌದು. ವಿಶೇಷವಾಗಿ ನಗರ ಪ್ರದೇಶಗಳಲ್ಲಿ ಕೆಲವು ಭಾಷಾ ಸಮುದಾಯಗಳ ಬೆಂಬಲದಿಂದ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಕೆಲ ಸೀಟು ಗೆಲ್ಲುವ ಸಾಧ್ಯತೆ ಇರಬಹುದು. ಆದರೆ ತಮಿಳುನಾಡಿನಂತೆ ರಾಜ್ಯವ್ಯಾಪಿ ಅಲೆ ಸೃಷ್ಟಿಸುವುದು ಬಹಳ ಕಷ್ಟ. ಕಾರಣ ಕರ್ನಾಟಕದಲ್ಲಿ ಕನ್ನಡ ಅಸ್ತಿತ್ವದ ಭಾವನೆ ಬೇರೆ ರೀತಿ ಕೆಲಸ ಮಾಡುತ್ತದೆ.
ಇಲ್ಲಿ ಹೊರ ರಾಜ್ಯದ ಪಕ್ಷ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆಬೇಕು ಅಂದ್ರೆ ಕನ್ನಡಿಗರ ವಿಶ್ವಾಸ ಕೂಡ ಗೆಲ್ಲಬೇಕು. ಕೇವಲ ತಮಿಳು ಅಥವಾ ತೆಲುಗು ಮತದಾರರ ಆಧಾರದಲ್ಲಿ ದೀರ್ಘಕಾಲ ರಾಜಕೀಯ ನೆಲೆ ನಿರ್ಮಾಣ ಕಷ್ಟ. ಇದೇ ಸಮಯದಲ್ಲಿ ಈ ಬೆಳವಣಿಗೆ ಕನ್ನಡಿಗರಿಗೆ ಒಂದು ಎಚ್ಚರಿಕೆಯ ಸಂದೇಶವೂ ಆಗಬಹುದು. ನಮ್ಮ ರಾಜ್ಯದ ರಾಜಕೀಯ ದಿಕ್ಕು ಯಾವತ್ತಿಗೆ ಹೋಗುತ್ತಿದೆ? ಯುವಕರಿಗೆ ಸ್ಥಳೀಯ ನಾಯಕತ್ವ ಯಾಕೆ ಕಾಣಿಸುತ್ತಿಲ್ಲ? ಪ್ರಾದೇಶಿಕ ಭಾವನೆ ಯಾಕೆ ದುರ್ಬಲವಾಗುತ್ತಿದೆ? ಅನ್ನೋ ಚರ್ಚೆಗಳು ಹೆಚ್ಚಾಗುವ ಸಾಧ್ಯತೆಯಿದೆ. ಒಂದರ್ಥದಲ್ಲಿ ಇದು ಕನ್ನಡಿಗರೊಳಗೆ ಹೊಸ ರಾಜಕೀಯ ಚೈತನ್ಯಕ್ಕೂ ಕಾರಣವಾಗಬಹುದು. ಇನ್ನೊಂದೆಡೆ ಭಾಷಾ ಆಧಾರಿತ ಧ್ರುವೀಕರಣ ಹೆಚ್ಚಾದರೆ ಸಾಮಾಜಿಕ ಉದ್ವಿಗ್ನತೆ ಕೂಡ ಏರಬಹುದು. ಒಟ್ಟಾರೆ ನೋಡಿದ್ರೆ ವಿಜಯ್ ರಾಜಕೀಯ ಯಶಸ್ಸು ದಕ್ಷಿಣ ಭಾರತದ ರಾಜಕೀಯಕ್ಕೆ ಹೊಸ ಅಧ್ಯಾಯ ತೆರೆದಿದೆ. ಆದರೆ ತಮಿಳುನಾಡಿನ ಮಾದರಿಯನ್ನು ಕರ್ನಾಟಕದಲ್ಲಿ ನಕಲು ಮಾಡೋದು ಅಷ್ಟು ಸುಲಭವಲ್ಲ. ಇಲ್ಲಿ ಜನರ ಮನಸ್ಥಿತಿ, ರಾಜಕೀಯ ಸಮೀಕರಣ, ಕನ್ನಡ ಅಸ್ತಿತ್ವ ಎಲ್ಲವೂ ಬೇರೆ. ಆದರೂ ಹೊರ ರಾಜ್ಯದ ಪಕ್ಷಗಳು ಕರ್ನಾಟಕದ ನಗರ ರಾಜಕೀಯದಲ್ಲಿ ಕಾಲಿಡಲು ಮುಂದಾಗುತ್ತಿರುವುದು ಮುಂದಿನ ದಿನಗಳಲ್ಲಿ ದೊಡ್ಡ ಚರ್ಚೆಯ ವಿಷಯವಾಗುವುದು ಖಚಿತ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.